ರಾಜ್ಯ ಸರ್ಕಾರದಿಂದ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯೋಜನೆಯನ್ನ ವಿರೋಧಿಸಿ ಜೆಡಿಎಸ್ನಿಂದ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ನೋಡಿ, ರಾಜ್ಯ ಸರ್ಕಾರದಿಂದ ಬಿಡದಿ ಟೌನ್ಶಿಪ್ ವಿಚಾರವನ್ನ ವಿರೋಧಿಸಿ ಜೆಡಿಎಸ್ನಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಆಗಸ್ಟ್ 9ರಿಂದ 11ರವರೆಗೆ 3 ದಿನಗಳ ಕಾಲ ಜೆಡಿಎಸ್ ಪಾದಯಾತ್ರೆ ನಡೆಯುತ್ತೆ. ಹಿಂದೆ ಒಂದು ಡೇಟನ್ನು ಘೋಷಣೆ ಮಾಡಿತ್ತು, ಬಟ್ ಕೆಲವು ಕಾರಣಗಳಿಂದ ಮುಂದೂಡಲಾಗಿತ್ತು. ಈಗ ಮತ್ತೊಂದು ಡೇಟನ್ನು ಕೊಟ್ಟಿದ್ದಾರೆ. 9ರಿಂದ 11 3 ದಿನಗಳ ಕಾಲ, ಆಗಸ್ಟ್ 9ರಿಂದ 11 3 ದಿನಗಳ ಕಾಲ ನಡೆಯುತ್ತೆ ಪಾದಯಾತ್ರೆ. ಬಿಡದಿಯ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ನವರೆಗೆ ಪಾದಯಾತ್ರೆ ನಡೆಯುತ್ತೆ. ಬಳಿಕ ಆಗಸ್ಟ್ 14ಕ್ಕೆ ವಿಧಾನಸೌಧ ಚಲೋವನ್ನು ಹಮ್ಮಿಕೊಂಡಿರುವ ಜೆಡಿಎಸ್ ಪಾದಯಾತ್ರೆ ಬಳಿಕ ವಿಧಾನಸೌಧ ಚಲೋವನ್ನು ಮಾಡ್ತಾರೆ. ಜೆಡಿಎಸ್ನಿಂದ ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡುವಂತೆ ಆಗ್ರಹಿಸಿ ಪ್ರೊಟೆಸ್ಟನ್ನು ಮಾಡ್ತಾರೆ ಜೆಡಿಎಸ್ ವತಿಯಿಂದ. ವೀಕ್ಷಕರೇ, ಬಿಡದಿ ಟೌನ್ಶಿಪ್ ವಿಚಾರ ನೀಟ್ ಹಗರಣದಲ್ಲಿ ಇದು ಮುಚ್ಚೋಗ್ಬಿಟ್ಟಿತ್ತು. ರೈತರ ನಡುವೆ ಯಾವ ರೀತಿ ಈ ಒಂದು ಬಿಡದಿ ಟೌನ್ಶಿಪ್ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇತ್ತು ಅಂದರೆ, ಬರೀ ರಾಜ್ಯ ಅಲ್ಲ, ದೇಶದ ಹಲವು ರಾಜ್ಯಗಳಲ್ಲಿ ದೇಶವಿಡೀ ಪ್ರಚಾರ ಆಗುವ ರೀತಿ ಇದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಭೂಮಿಯನ್ನ ಸರ್ಕಾರ ಸ್ವಾಧೀನಪಡಿಸ್ಕೊಳ್ತಾ ಇದೆ, ಕಬಳಿಸ್ತಾ ಇದೆ, ಕೃಷಿ ಭೂಮಿ ಹಂಗೆ ಎಲ್ಲವೂ ಆಗ್ತಾ ಇತ್ತು. ಬಟ್ ನೀಟ್ ವಿಚಾರ ಯಾವಾಗ ಇದರಲ್ಲಿ ಎಂಟ್ರಿ ಕೊಡ್ತೋ ಆವಾಗ ಇದು ತಣ್ಣಗಾಗೋಗಿತ್ತು, ಇದ್ರ ಬಗ್ಗೆ ಚರ್ಚೆಗಳೇ ಆಗಿರಲಿಲ್ಲ. ಸೊ ಇವಾಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಈ ಚರ್ಚೆ. ಸೊ ಇವಾಗ ಜೆಡಿಎಸ್ನಿಂದ ಆಗಸ್ಟ್ 9ರಿಂದ 11ರವರೆಗೆ 3 ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡ್ತಾರೆ. 31 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡ್ತಾರೆ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ನವರೆಗೆ. ಸೊ ಅದಾದ ಬಳಿಕ ವಿಧಾನಸೌಧ ಚಲೋವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಜೆಡಿಎಸ್ ವತಿಯಿಂದ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಕಮತಾರ್ ಡೆಸ್ಕ್ ಲೈವ್ನಿಂದ ನನಗೆ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ವಿನೋದ್, ನೋಡಿ, ಜೆಡಿಎಸ್ನಿಂದ ಪಾದಯಾತ್ರೆನ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿ ಮತ್ತೊಂದು ಡೇಟನ್ನು ಘೋಷಣೆ ಮಾಡಿದೆ. ಸೊ ಹಿಂದೆ ಏನು ಡೇಟನ್ನು ಘೋಷಣೆ ಕೊಟ್ಟಿದ್ರು, ಸೊ ಯಾವುದು ಕೆಲವು ಕಾರಣಗಳಿಂದ ಮುಂದೂಡಲಾಯಿತು. ಇವಾಗ ಮತ್ತೆ ಆ ಡೇಟನ್ನೇ ಕೊಟ್ಟಿದ್ದಾರೆ. ಸೊ ಇವಾಗ ಏನಂತ ಹೇಳಿದ್ರೆ, ರೈತರ ಭೂಮಿಯನ್ನು ಸರ್ಕಾರ ಕಬಳಿಸ್ತಾ ಇದೆ, ಅದನ್ನು ಕೈ ಬಿಡಬೇಕು ಅಂತ ಹೇಳಿ ಜೆಡಿಎಸ್ನಿಂದ ಪಾದಯಾತ್ರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ವಿನೋದ್? ಮಾಜಾದಿಗ್ಗೋ, ಈ ಬಿಡದಿ ಟೌನ್ಶಿಪ್ ಅನ್ನೋದೇನಿದೆ, ಇದು ಆ್ಯಕ್ಚುಲಿ 2006ರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಈ ಒಂದು ಪ್ರಾಜೆಕ್ಟನ್ನು ಆರಂಭ ಮಾಡಿದ್ರು. ಯಾಕಂದರೆ ಅವರೊಂದು ಏನೋ ಒಂದು ಉದ್ದೇಶದಿಂದ ಒಂದು ಪ್ರಾಜೆಕ್ಟನ್ನು ಆರಂಭ ಮಾಡಿದ್ರು. ಆದರೆ ಆರಂಭ ಆದ ಬಳಿಕ ಇದೀಗ ಪ್ರಸ್ತುತವಾಗಿ 2026ರಲ್ಲಿ ಯಾವ ಥರ ಸ್ವರೂಪ ಪಡೆದುಕೊಡೆ ಅನ್ನೋದು ಮುಖ್ಯ. ಸೊ ಹೀಗಾಗಿ ಅಂದಿನಿಂದ ಇಂದಿನವರೆಗೂ ಒಂದು ಸಾಕಷ್ಟು ಒಂದು ಆರೋಪ ಪ್ರತ್ಯಾರೋಪ, ಒಂದು ಆಕ್ರೋಶದ ಮಧ್ಯೆ ಕುಡಿತು. ಇದೀಗ ಒಂದು ಪ್ರತಿಭಟನೆ ಅನ್ನೋದನ್ನು, ಇದೀಗ ಟೌನ್ಶಿಪ್ ಅನ್ನೋದನ್ನು ರಾಜಕೀಯ ದಾಳವಾಗಿ ವಿರೋಧ ಪಕ್ಷಗಳು ಅಂದರೆ JDS ಆಗಿರಲಿ, ಜೊತೆಗೆ BJP ಆಗಿರಲಿ, ಒಂದು ತಮ್ಮ ದಾಳವಾಗಿ ಬಳಸ್ಕೋತಾರೆ. ಸೊ ಹೀಗಾಗಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈ ಬಿಡಬೇಕನ್ನುವ ನಿಟ್ಟಿನಲ್ಲಿ JDS ವಿಶೇಷವಾಗಿ, ಯಾಕಂದರೆ ರಾಮನಗರ ಅಂತಂದರೆ ಅದು ಆ್ಯಕ್ಚುಲಿ JDS ಬೆಲ್ಟು, ಜೊತೆಗೆ ದೇವೇಗೌಡರು ಆಗಿರಲಿ, ಕುಮಾರಸ್ವಾಮಿ ಆಗಿರಲಿ, ಅಲ್ಲಿಂದ ಗೆದ್ದು CM ಮತ್ತು PM ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಸೊ ಆ ಒಂದು ಕಾರಣಕ್ಕೆ ಹೇಗಾದರೂ ಮಾಡಿ ಶತಾಯಗತಾಯ ಈ ಒಂದು ಟೌನ್ಶಿಪ್ ಯೋಜನೆಯನ್ನು ಕೈ ಬಿಡುವಂತೆ ಉಗ್ರವಾಗಿ ಹೋರಾಟ ಮಾಡೋಕ್ಕೆ ರಾಜ್ಯ ಸರ್ಕಾರ ಅಂದರೆ ರಾಜ್ಯ ಸರ್ಕಾರದ ವಿರುದ್ಧ JDS ಮುಂದಾಗಿದೆ. ಇದೊಂದು ಕಡೆ ಆದರೆ ಇನ್ನು ಆಗಸ್ಟ್ 9ರಿಂದ 11ರವರೆಗೆ ಮೂರು ದಿನಗಳ ಕಾಲ ಈ ಒಂದು ಪ್ರತಿಭಟನೆ ಅಂದರೆ ಪಾದಯಾತ್ರೆ ಇರ್ತದೆ. ಎಲ್ಲಿ ಬಿಡದಿಯ ಬೈರಮಂಗಲದಿಂದ ಹಿಡಿದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹೊರಗಡೆ ಸುಮಾರು ಒಂದು 40ಕ್ಕೂ ಹೆಚ್ಚು ಕಿಲೋಮೀಟರ್ ಈ ಒಂದು ವ್ಯಾಪ್ತಿ ಬರ್ತದೆ. ಅಲ್ಲಿ 3 ದಿನಗಳ ಕಾಲ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತವೆ. ಇದರಲ್ಲಿ ಬೇರೆ ಬೇರೆ ನಾಯಕರುಗಳು ಭಾಗಿಯಾಗ್ತಾರೆ. ವಿಶೇಷವಾಗಿ HD ಕುಮಾರಸ್ವಾಮಿ ಅವರು ಭಾಗಿಯಾಗಲಿದ್ದಾರೆ. ಮತ್ತು ದೇವೇಗೌಡರು ಒಂದು ದಿನ ಭಾಗಿಯಾಗುವ ಸಾಧ್ಯತೆಗಳಿದೆ. ಯಾಕಂದರೆ ಅವರು ಸ್ವಲ್ಪ ಪತ್ನಿ ಅಕಾಲಿಕ ನಿಧನದಿಂದ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿದೆ. ಆ ಒಂದು ಕಾರಣಕ್ಕೆ ಅವರು ಒಂದು ದಿನ ಬಂದು ಸಾಂಕೇತಿಕವಾಗಿ ಭಾಗಿಯಾಗಿ ತದನಂತರ ಉಳಿದಿದ್ದನ್ನು ಒಂದು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಆಗಿರಲಿ, ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ, ಅವರ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ನಡೆಯುತ್ತೆ. ಜೊತೆಗೆ ಯಾವಾಗ 11ನೇ ತಾರೀಕು ಮಧ್ಯಾಹ್ನ 1 ಗಂಟೆ 1:15 ಸುಮಾರಿಗೆ ಫ್ರೀಡಂ ಪಾರ್ಕಿಗೆ ಬರುತ್ತೆ. ಫ್ರೀಡಂ ಪಾರ್ಕಿಗೆ ಬಂದಮೇಲೆ ಒಂದು ರಾಜ್ಯ ಸರ್ಕಾರ ಒಂದು ಬೃಹತ್ ಹೋರಾಟವನ್ನು, ಒಂದು ಬೃಹತ್ ಸಮಾವೇಶವನ್ನು ಮಾಡಲಿದ್ದಾರೆ. ಆ ಒಂದು ಬೃಹತ್ ಸಮಾವೇಶಕ್ಕೆ ರಾಜ್ಯದ ಇತರೆ ಭಾಗದ ಅಂದರೆ ರಾಜ್ಯಾದ್ಯಂತ ಇರತಕ್ಕಂಥ ಒಂದು ಕೆಲವೊಂದಿಷ್ಟು JDS ಕಾರ್ಯಕರ್ತರು ಭಾಗಿಯಾಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ಜಿಲ್ಲಾ ಅಧ್ಯಕ್ಷರು ಇರ್ತಾರಲ್ಲ JDS, ಅವರುಗಳು ಈ ಒಂದು ಪ್ರತಿಭಟನೆ ಅಂದರೆ ಫ್ರೀಡಂ ಪಾರ್ಕ್ನಲ್ಲಿ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಸೊ ಹಾಗಾಗಿ ಆ ಮೂಲಕ ಒಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ. ಜೊತೆಗೆ ಕೂಡಲೇ ಈ ಒಂದು ಯೋಜನೆಯನ್ನು
ರದ್ದುಪಡಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾರೆ. ಜೊತೆಗೆ ವಿಶೇಷವಾಗಿ ಬೈರಮಂಗಲ, ಮಡಕರಹಳ್ಳಿ ಮತ್ತು ಅಕ್ಕಪಕ್ಕದಲ್ಲಿ ಅಂದ್ರೆ ಭೂ ಸ್ವಾಧೀನ ಆಗಿರ್ತಕ್ಕಂಥ ಗ್ರಾಮಗಳಿವೆ. ಆ ಒಂದು ಗ್ರಾಮದ ಪ್ರತಿಭಟನಾಕಾರರು ಇವತ್ತಿನ ಸಭೆಯಲ್ಲಿ ಅಂದ್ರೆ ಆ ಒಂದು ಪ್ರತಿಭಟನೆಯಲ್ಲಿ ಮತ್ತೆ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಆ ಒಂದು ಮೂಲಕ ಸರ್ಕಾರಕ್ಕೆ ಒಂದು ಕಠಿಣ ಎಚ್ಚರಿಕೆ ನೀಡಿ ಕೂಡಲೇ ಆ ಒಂದು ಯೋಜನೆಯನ್ನು ಕೈ ಬಿಡುವಂತೆ ಒಂದು ಮನವಿಯನ್ನು ಮಾಡಿದ್ದಾರೆ. ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಒಂದು ಅಂದ್ರೆ ಪಾದಯಾತ್ರೆಯನ್ನ ವಿಶೇಷವಾಗಿ JDS ಅವರೇ ಪ್ರತ್ಯೇಕವಾಗಿ ಮಾಡ್ತಾರೆ. ಯಾಕಂದ್ರೆ JDS ಆಗಿರಲಿ ಬಿಜೆಪಿ ಆಗಲಿ ಅಲಿಯನ್ಸ್ ಅಲ್ಲಿದೆ. ಆದರೆ ಬಿಜೆಪಿ ಆಗಿರಲಿ JDS ಆಗಿರಲಿ ಇಬ್ರು ಒಟ್ಟಿಗೆ ಒಂದು ಪಾದಯಾತ್ರೆ ಮಾಡ್ತಾ ಇಲ್ಲ. ಆ ಒಂದು JDS ಪ್ರತ್ಯೇಕವಾಗಿ ತಮ್ಮ ಪಾದಯಾತ್ರೆ ಮಾಡ್ಕೋದು. ಯಾಕಂದ್ರೆ ಇದು ಅಳಿವುಳಿವಿನ ಪ್ರಶ್ನೆ JDSಗೆ. ಯಾಕಂದ್ರೆ JDS ರಾಮನಗರ ಅನ್ನೋದು ಪಕ್ಕ JDS ಬೆಲ್ಟು. ಸೊ ಹೀಗಾಗಿ ಆ ಒಂದು ರಾಮನಗರ ಉಳಿಸಿಕೊಳ್ಬೇಕನ್ನುವ ನಿಟ್ಟಿನಲ್ಲಿ JDS ಪ್ರತ್ಯೇಕವಾಗಿ ಈ ಒಂದು ಪಾದಯಾತ್ರೆನ ಮಾಡ್ತಿದೆ. ಮಹಾದೇವ್ ದಿಗ್ಗಾವ್. ವಿನೋದ್, ಇನ್ನೊಂದು ಏನಂತ ಹೇಳಿದ್ರೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಮೈತ್ರಿ ಇರೋದ್ರಿಂದ ಬಿಜೆಪಿ ಮತ್ತು JDS ಎರಡೂ ಕೂಡ ಎರಡೂ ಕೂಡ ಸೇರ್ಕೊಂಡು ಒಂದು ಪಾದಯಾತ್ರೆ ಮಾಡಬೇಕಿತ್ತು. ಬಟ್ ಬೇರೆ ಬೇರೆ ಆಗಿ ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿ ಡೇಟನ್ನು ಕೂಡ ಘೋಷಣೆ ಮಾಡಿಲ್ಲ, ಯಾವಾಗ ಮಾಡ್ತಾರೋ ಅದು ಕೂಡ ಗೊತ್ತಿಲ್ಲ. ಬಟ್ JDS ಈಗಾಗಲೇ ಡೇಟ್ ಘೋಷಣೆ ಮಾಡಿದೆ, ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಸೊ ಇದೆಲ್ಲೋ ಒಂದು ಕಡೆ ಗೊಂದಲ ಆಗ್ತಾ ಇದೆಯಾ ಅಂತ ಹೇಳಿ ಅವ್ರ ಮಧ್ಯೆ. ಮಹಾದೇವ್, ಇಲ್ಲಿ ಗೊಂದಲ ಅನ್ನೋಕ್ಕಿಂತ ಲಾಸ್ಟ್ ಟೈಮ್ ಒಂದು ಮೂಢ ಹಗರಣ ಅಂದ್ರೆ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮೂಢ ಹಗರಣ ಬಂದಾಗಲೂ JDS ಆಗಿರಲಿ ಮತ್ತೆ ಬಿಜೆಪಿ ಆಗಿರಲಿ ಒಟ್ಟಿಗೆ ಅಷ್ಟಕ್ಕಷ್ಟೇ ಒಂದು ಪಾದಯಾತ್ರೆಯನ್ನು ಮಾಡಿದ್ರು. ಆದರೆ ಅಷ್ಟೊಂದು ಸಕ್ಸಸ್ ಕಾಣಲಿಲ್ಲ. ಅದು ಈ ಬಿಡದಿ ಟೌನ್ಶಿಪ್ ಅನ್ನೋ ವಿಚಾರದಲ್ಲಿ ಆ್ಯಕ್ಚುಲಿ ವಿರೋಧ ಪಕ್ಷಗಳು ತುಂಬ ಸ್ಟ್ರಾಂಗ್ ಆಗಿ JDSಗಿಂತ ಒಂದು ಪಾದಯಾತ್ರೆಯನ್ನು ಮಾಡಬೇಕಿತ್ತು. ಆದರೆ ದುರ್ದೈವ ಸಂಗತಿ ಏನಂದರೆ ರಾಜ್ಯದಲ್ಲಿ ವಿಪಕ್ಷಗಳು ಸ್ಟ್ರಾಂಗ್ ಇಲ್ಲದೇ ಇರುವ ಕಾರಣದಿಂದ ಬಿಜೆಪಿಗಿಂತ JDS ತುಂಬ ಆಕ್ಟಿವ್ ಆಗಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಿದೆ. ಇಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ JDS ನಾಯಕರುಗಳು ಹೊಂದಾಣಿಕೆಯಿಂದ ಇದ್ದಾರೆ. ಅದು ಸ್ಥಳೀಯ ಮಟ್ಟದಲ್ಲಿ ಹೊಂದಾಣಿಕೆ ಇಲ್ವಲ್ಲ. ಬಿಜೆಪಿ ಆಗಿರಲಿ ಜೊತೆಗೆ JDS ಆಗಿರಲಿ ಅದು ಒಂದು ಹೊಂದಾಣಿಕೆ ಸಮಸ್ಯೆ ಬಂದಿರುವ ಕಾರಣದಿಂದ. ಯಾಕಂದ್ರೆ ಎಲ್ಲವನ್ನೂ ನಾವು ಯಾಕೆ ಕೇಳಬೇಕು, ಇದು ನಮ್ಮ ಬೆಲ್ಟ್, ಯಾಕಂದ್ರೆ ರಾಮನಗರ ಅನ್ನೋದು ನಮ್ಮ ಬೆಲ್ಟ್ ನಾವು ಉಳಿಸ್ಕೊಳ್ಬೇಕನ್ನುವ ನಿಟ್ಟಿನಲ್ಲಿ JDS ಮುಂದಾದ್ರೆ ಬಿಜೆಪಿ ಇಲ್ಲ ಮಾಡೋಣ ಬಿಡು, ಯಾಕಂದ್ರೆ ಅಲ್ಲಿ ಒಳ ಜಗಳನೆ ಅಂದ್ರೆ ಬಿಜೆಪಿ ಮನೆಯೊಂದು 3 ಬಾಗಿಲಾಗಿದೆ. ಆ ಒಂದು ಕಾರಣಕ್ಕೆ ಒಬ್ಬರ ಮಧ್ಯೆ ಒಬ್ಬರು ಹೊಂದಾಣಿಕೆ ಇಲ್ಲ. ಆ ಒಂದು ಕಾರಣಕ್ಕೆ ಹೊಂದಾಣಿಕೆ ಇಲ್ಲದಿರುವ ಕಾರಣಕ್ಕೆ ಈ ಒಂದು JDSನವರು ಬೇಡ, ನೀವು ಅಷ್ಟೊಂದು ಏನು ಆಕ್ಟಿವ್ ಆಗಿ ಕಾಣಿಸಲಿ ಈ ವಿಚಾರದಲ್ಲಿ, ಇದು ನಮ್ಮ ಅಳಿವುಳಿವಿನ ಪ್ರಶ್ನೆ, ನಾವು ಹಾಗಾಗಿ ಪ್ರತ್ಯೇಕವಾಗಿ ನಾವು ಒಂದು ಪಾದಯಾತ್ರೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ತಮ್ಮ ಅಳಿವುಳಿವಿನ ವಿಚಾರಕ್ಕೆ JDS ಪಾದಯಾತ್ರೆ ಮಾಡ್ತೀವಿ. ಆದರೆ ಬಿಜೆಪಿನೂ ಪಾದಯಾತ್ರೆ ಮಾಡಿದ್ದೀನಿ ಅಂತಿದೆ. ಆದರೆ ಮಾಡ್ತೀವಿ ಅಂತಾರೆ, ಆದರೆ ಯಾವಾಗ ಮಾಡ್ತಾರೆ, ಏನು ಮಾಡ್ತಾರೆ, ಅದು ರೂಪರೇಷೆ ಏನು, ಅದರಲ್ಲಿ ಯಾವ ಕೇಂದ್ರ ನಾಯಕರುಗಳು ಇರ್ತಾರೆ, ರಾಜ್ಯ ನಾಯಕರುಗಳು ಇರ್ತಾರೆ, ಎಷ್ಟು ದಿನಗಳ ಕಾಲ ಮಾಡ್ತಾರೆ, ಮತ್ತು ಕೇಂದ್ರ ನಾಯಕರುಗಳಿದ್ರು ಯಾವ್ಯಾವ ಸಚಿವರುಗಳು ಇರ್ತಾರೆ ಅಥವಾ ಪ್ರಧಾನ ಕಾರ್ಯದರ್ಶಿಗಳ ಸ್ಥಾನದಲ್ಲಿ ಇರ್ತಕ್ಕಂಥ ನಾಯಕರುಗಳು ಬರ್ತಾರ, ಈ ಎಲ್ಲ ವಿಚಾರಗಳ ಬಗ್ಗೆ ಇನ್ನೂ ಯಾವುದೇ ರೀತಿ ಮಾಹಿತಿಯನ್ನು ಒಂದು ಬಿಜೆಪಿ ಅವರು ಕೊಟ್ಟಿಲ್ಲ. ಸೊ ಹೀಗಾಗಿ ಇವರದ್ದು ಮುಗಿದ ಮೇಲೆ, ಯಾಕಂದ್ರೆ ಇಷ್ಟೊತ್ತಿಗೆ ಮಾಡಬೇಕಿತ್ತು ಬಿಜೆಪಿ ಆಗಿರಲಿ JDS ಆಗಿರಲಿ. ಯಾಕಂದ್ರೆ JDS ಅಲ್ಲಿ ಒಂದು ಚೆನ್ನಮ್ಮವರ ಅಕಾಲಿ ನಿಧನದಿಂದ ಈ ಒಂದು ಪ್ರತಿಭಟನೆಯನ್ನು ಅಂದರೆ ಪಾದಯಾತ್ರೆ ಅನ್ನೋದು ಮುಂದೂಡಲಾಯಿತು. ಆದರೆ ಬಿಜೆಪಿಯನ್ನು ಇಷ್ಟೊತ್ತಿಗೆ ಮಾಡಬೇಕಿತ್ತು. ಆದರೆ ಕೆಲವೊಂದಿಷ್ಟು ಸಡನ್ ಬೆಳವಣಿಗೆ ಕಾರಣದಿಂದ ಈ ಒಂದು ಪಾದಯಾತ್ರೆಯನ್ನು ಮಾಡಲಿ. ಯಾಕಂದರೆ ಇವರು ಒಂದು ವೇಳೆ ಬಿಜೆಪಿಯವರು ಒಂದು ಪಾದಯಾತ್ರೆ ಮಾಡಿದರೂ ಸಹ ಒಂದು ಯಾವತ್ತು ಆಗಸ್ಟ್ 27 ನಂತರ ಮಾಡಬೇಕಾಗುವ ಪರಿಸ್ಥಿತಿಗಳು ಎದುರಾಗುತ್ತೆ. ಯಾಕಂದರೆ ಆಗಸ್ಟ್ 13ರಿಂದ 27 ತನಕ ಒಂದು ಸೆಷನ್ ನಡೆಯುತ್ತೆ. ಸೆಷನ್ ನಡೀತಕ್ಕಂಥ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಕ್ಕೆ ಹೋಗ್ತಾರ ಅನ್ನೋದು ಒಂದು ಪ್ರಶ್ನೆ. ಯಾಕಂದರೆ ಸೆಷನ್ನಲ್ಲಿ ವಿಪಕ್ಷಗಳು ಇರಲೇಬೇಕು. ಆ ಒಂದು ಕಾರಣಕ್ಕೆ ವಿಪಕ್ಷದಲ್ಲಿದ್ದು ಆಡಳಿತ ಪಕ್ಷವನ್ನು ಒಂದು ಸುದೀರ್ಘವಾಗಿ ಒಂದು ಎದುರಿಸಬೇಕು. ಸೊ ಆ ಒಂದು ಕಾರಣಕ್ಕೆ ಆಗಸ್ಟ್ 27 ನಂತರ ಬಿಜೆಪಿ ಅವರು ಪ್ರತ್ಯೇಕವಾಗಿ ಒಂದು ಪಾದಯಾತ್ರೆ ಮಾಡುವ ಸಾಧ್ಯತೆಗಳಿದೆ. ಮಹಾದೇವ್ ದಿಗ್ಗ. ಓಕೆ ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, JDSನಿಂದ ಇವಾಗ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಆಗಸ್ಟ್ 9ರಿಂದ 11 3 ದಿನಗಳ ಕಾಲ ಪಾದಯಾತ್ರೆ ಆಗುತ್ತೆ.